Let's take advantage of this road. Come on. ಒಂದು ಖುಷಿ ಏನಂದ್ರೆ ಗುರು, ಸುತ್ತಮುತ್ತ ಅರೌಂಡ್ 3 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಒಬ್ನೇ ಗುರು, ಯಾರು ಇಲ್ಲ. ಆ್ಯಕ್ಚುಲಿ ಮಾರ್ನಿಂಗ್ ಸನ್ರೈಸ್ ಟೈಮಿಗೆ ಹೋಗ್ಬೇಕಿತ್ತು, ಆಗಲಿಲ್ಲ. ಅಟ್ಲೀಸ್ಟ್ ಸನ್ಸೆಟ್ಗಾದ್ರೂ ಟೈಮ್ ಹೋಗೋಣ. ನೈಟ್ ಮಲಗೋದೆ 1 ಗಂಟೆ ಆದರೆ ಇಲ್ಲಿ ಹೋಗೋಕ್ಕಾಗುತ್ತೆ. ಈ ಥರ ಕಂಬಿಗಳನ್ನ ನೋಡಿದಾಗೆಲ್ಲ ಫೈನಲ್ ಡೆಸ್ಟಿನೇಷನ್ ಅಂತ ಆಗುತ್ತೆ. ಪವರ್ ಇದೆಯಾ? ನಾರ್ಮಲ್ ಇದೆಯಾ? ಒಂದೇ ಸಿಗುತ್ತಾ ಪವರ್? ಒಂದು 20. ಎಲ್ಲಿ ಸಿಗುತ್ತೆ? ಹಾಂ, ಭಾಳ ಇದು ಸಿಕ್ಕಿರೋದೇ ಪುಣ್ಯ. 2 ಲೀಟರ್ಸ್ ಅದು, 2 ಲೀಟರ್ಸ್. ಸ್ವಲ್ಪ ಹಾಕಿದ್ರೆ ಇಂಜಿನ್ ಬೇಗ ಬಂದ್ಬಿಡುತ್ತೆ, ಇದು ಹಾಕಿದ್ರೆ ನಾರ್ಮಲ್ ಆಗಿರುತ್ತೆ. ಪವರ್ ಹಾಕಿದ್ರೆ ಇಂಜಿನ್ ಇದಾಗುತ್ತೆ. ಹೌದು, 100%. ಕೆಲವು ಪವರ್ ಜಾಸ್ತಿ ಇರುತ್ತೆ ಇಂಜಿನ್ ಎಲ್ಲ ಬೇಗ. ಇದೆಲ್ಲ ಎತ್ನಾಯಿಲ್ ಹಾಕ್ತಾರಲ್ಲ ಅದಕ್ಕೆ. ಬೆಣ್ಣೆ ತರ ಇದೆಯಲ್ಲ ಗುರು ರೋಡ್ ಇದು. ಇಷ್ಟು ಚೆನ್ನಾಗಿ ಹೊಸದು ಹಾಕ್ಸ್ಬಿಟ್ರ. ಲೆಟ್ಸ್ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ರೋಡ್. ಸ್ಪೀಡ್ ಬ್ರೇಕರ್ಸ್, ಸ್ಪೀಡ್ ಬ್ರೇಕರ್ಸ್. ವಾವ್ ಬ್ರೋ, ಸೈಟ್ ಆಗಿದೆ ಗುರು ರೋಡ್, ಮಾತ್ರ ಸಕ್ಕತ್ತಾಗಿದೆ ರೋಡ್. ಹೊಸ ನಂದಿ ಇಂತಿ ಗೊತ್ತಾಗಲ್ಲ, ಯಾಕಂದ್ರೆ ಬಿಡ್ತಾ ಇರೋದು ನಂದಿ. ಬೈಕ್ ರೈಡ್ ಏನೋ ಚೆನ್ನಾಗಿತ್ತು ಗುರು, ಆದರೆ ಇವಾಗ ಮೇನ್ ಪಾರ್ಟ್ ಬಂದುಬಿಟ್ಟು ನಾನು ಸನ್ಸೆಟ್ ಪಾಯಿಂಟಿಗೆ ಹೋಗ್ಬೇಕು ಅಂದರೆ ಅಟ್ಲೀಸ್ಟ್ 1.5 or 2 ಕಿಲೋಮೀಟರ್ಸ್ ಇಲ್ಲಿಂದ ಟ್ರೆಕ್ ಮಾಡಬೇಕು. ಅದು ವಿತಿನ್ 40 to 45 ಮಿನಿಟ್ಸ್ ಒಳಗಡೆ. ನೀವೇನು ನೋಡ್ತಿದ್ದೀರಲ್ಲ ಈ ಮೆಟಲ್ಗಳು, ಇದು ಆರ್ಡಿನರಿ ಸ್ಟೇರ್ಕೇಸಸ್ ಅಲ್ಲ. ಟಿಪ್ಪು ಸುಲ್ತಾನ್ ಈ ದಾರಿನ ಸೀಕ್ರೆಟ್ ರೂಟ್ ಥರ ಯೂಸ್ ಮಾಡ್ತಿದ್ರು, ಮತ್ತು ಈ ರೂಟ್ನ ಶತ್ರುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ತಿದ್ರು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಈ ಮೆಟ್ಲುಗಳು ಬಿಲ್ಡ್ ಮಾಡಿದ್ದು 1780. Present working to HR in Fastcon. Oh, it's so nice to meet you, bro. Have a good day, bro. But still heart is broken. Oh, okay. Thank you, bro. You will heal soon. ಹಾರ್ಟ್ ಬ್ರೇಕ್ ಅನ್ನೋ ಹೆಸರಲ್ಲಿ ಕಿಡ್ನಿನ ಹಾಳು ಮಾಡ್ಕೊತಿದ್ರೆ ಸಾಕು ಗುರು. ಅಷ್ಟು ಪಾಪ ಕೇಳಿ ಪೇಜ್ನ ಫಾಲೋ ಮಾಡೋದು. ಸೊ ಗುಡ್. ಈ ಮೆಟ್ಲುಗಳನ್ನ ಕೆತ್ತಿರೋ ಶಿಲ್ಪಿಗಳಿಗೆ ಮತ್ತು ಈ ಮೆಟ್ಲುಗಳನ್ನ ಡಿಸೈನ್ ಮಾಡಿರೋ ಆರ್ಕಿಟೆಕ್ಟಿಗೆ ಆ್ಯಂಡ್ ಮೈನ್ಲಿ ಟಿಪ್ಪು ಸುಲ್ತಾನ್ ರೂಲಿಂಗಿಗೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು ಗುರು. Sultan, Tipu Sultan, remember us, incredible. ವಾಟರ್ ಬ್ರೇಕ್ ಹೊಡೆದಕ್ಕೂ ಟೈಮ್ ಇಲ್ಲ.
ಹೋಪ್ ಹೋಗ್ತೀನಿ ಅಂತ. ಸನ್ಸೆಟ್ ಆಗೋದಕ್ಕೆ ಇನ್ನು ಕೆಲವು ನಿಮಿಷಗಳ ಮಾತ್ರ ಬಾಕಿ ಇತ್ತು. ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಮೈಂಡ್ನಲ್ಲಿ ಒಂದು ಇಲ್ಯೂಷನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ನಾವೇ ಟೈಮ್ ಟ್ರಾವೆಲ್ ಮಾಡಿ ಟಿಪ್ಪು ಸುಲ್ತಾನ್ ರೂಲಿಂಗಿಗೆ ವಾಪಸ್ ಹೋಗ್ಬಿಟ್ಟಿದ್ದೀವಿ ಅನ್ನೋ ಥರ. ಹಿಯರ್ ಇಟ್ ಈಸ್. ಆ್ಯಂಡ್ ಕೊನೆಗೂ ನಾನು ಸನ್ಸೆಟ್ ಪಾಯಿಂಟಿಗೆ ರೀಚ್ ಆದೆ ಫೈನಲಿ. ಲೆಟ್ಸ್ ಗೋ. ಫಸ್ಟ್ ಲಾಗ್. ತಣ್ಣಗೆ ಗಾಳಿ ಬರ್ತಿದೆ ಗುರು. ಆ್ಯಕ್ಚುಲಿ ಮಿಷನ್ ಇದ್ದಿದ್ದು ಈ ವ್ಯೂ ಪಾಯಿಂಟಿಗೆ ಬಂದುಬಿಟ್ಟು ಸನ್ಸೆಟ್ ನೋಡೋಣ ಅಂತ. ನಾನು ಕೆಳಗಡೆಯಿಂದ ಬರ್ತಾನೆ ರಿಗ್ರೆಟ್ ಮಾಡ್ಕೊಂಬಂದೆ, ಇವತ್ತು ಲೇಟ್ ಆಗೋಯ್ತು ಗುರು, ಮಿಷನ್ ಫೈಲ್ಡ್ ಅಂತ. ಇಲ್ಲಿಗೆ ಬಂದಮೇಲೆ ಅರ್ಥ ಆಗಿದ್ದು, ನಾನು ಲೇಟಾಗಿ ಬರಲಿಲ್ಲ, ಇವತ್ತು ಸೂರ್ಯನ ಬೇಗ ಮುಳುಗ್ತಾ ಇದ್ದಾನೆ. ಈ ಜಾಕೆಟ್ ಗುರು ಇದಿನ್ನೂ ಕಷ್ಟ ಆಗೋಯ್ತು. ಇದೇ 1 kg ಇದೆಯೇನೋ, 1.5 kg ಇದೆಯೇನೋ ಈ ಜಾಕೆಟ್. ಒಂದು ಖುಷಿ ಏನಂದರೆ ಗುರು, ಸುತ್ತಮುತ್ತ ಅರೌಂಡ್ 3 kilometers ರೇಡಿಯಸಲ್ಲಿ ಒಬ್ಬನೇ ಗುರು, ಯಾರೂ ಇಲ್ಲ. ನಿಲ್ಸು ಬ್ಯಾಕ್ ಬಾ. ಅಷ್ಟೇ. ವಿಡಿಯೋನ ಎಂಡ್ ಮಾಡಬೇಕಾದ್ರೆ ಒಂದೊಳ್ಳೆ ಬಿಲ್ಡಪ್ ಕೊಟ್ಬಿಟ್ಟು ಎಂಡ್ ಮಾಡೋಣ ಅನ್ಕೊತೀನಿ. ಅದು ಕಾಮಿಡಿಯಾಗೆ ಕನ್ವರ್ಟ್ ಆಗಿ ಎಂಡ್ ಆಗಿಬಿಡುತ್ತಲ್ಲ. ಕೊನೆಗೂ ಮುಗೀತು ಗುರು. ಟ್ರೆಕ್ಕಿಂಗ್ ಎಲ್ಲ ಹೋದರು. ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಾಗ ಖುಷಿಯಾಗೋ ವಿಷಯ ಏನಂದರೆ, ಬೈಕ್ ನೋಡಿದಾಗ ಗುರು, ಮೇಲ್ಗಡೆ ಇದ್ದಾಗ ಎಲ್ಲ ನೆಗೆಟಿವ್ ಥಾಟ್ಸು ಗುರು. ಬೈಕ್ ಏನಾಗುತ್ತೋ ಅಂತ ಬಡಿ. ಕೆಳಗಡೆ ಒಂದು ಅಂಗಡಿಯಲ್ಲಿ ಹೆಲ್ಮೆಟ್ ಕೊಟ್ಟಿದ್ದೀನಿ. ಆ ಹೆಲ್ಮೆಟ್ ನಿಲ್ಸ್ಕೊಂಡು ಬ್ಯಾಕ್ ಟು ಹೋಮ್. ಥ್ಯಾಂಕ್ಸ್ ಅಕ್ಕ. ಹಾಂ ಹೋಗ್ಬಿಟ್ಟೆ. ಇಲ್ಲ ಅಕ್ಕ ಏನು ಬೇಡ, ಏನು ಬೇಡ, ಇಟ್ಕೊಳ್ಳಿ ಅಕ್ಕ. ಇಲ್ಲ ಚೇಂಜ್ ಬೇಡ. ಸರಿ ಅಕ್ಕ, ಫ್ರೆಂಡ್ಸ್ನ ಬಂದಾಗಿಲ್ಲ ಬಿಟ್ಟು ಅಕ್ಕ, ಬರ್ತೀನಿ ಅಕ್ಕ. ಇಲ್ಲ ಅಕ್ಕ ಥ್ಯಾಂಕ್ಸ್, ನೆಕ್ಸ್ಟ್ ಟೈಮ್ ಬರ್ತೀನಿ. ಸನ್ಸೆಟ್ ನೋಡಿಲ್ಲ ಅಂತ ಒಂದು ಬೇಜಾರಿದೆ, ಬಟ್ ನೆಕ್ಸ್ಟ್ ಟೈಮು ಪಕ್ಕ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ಗೆ ಹೋಗಿ ಅಲ್ಲೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಅಲ್ಲೊಂದು ಟೈಮ್ ಲ್ಯಾಪ್ಸ್ ಮಾಡಿ ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಸಿ ಯು ದೆನ್, ಬಾಯ್.